ಪ್ರತಿ ವರ್ಷ ಸಾವಿರಾರು ಸಿನಿಮಾಗಳು ತೆರೆ ಕಾಣ್ತವೆ. ಆ ಸಿನಿಮಾ ಲವರ್ಸ್ ನಾವು ಎಲ್ಲ ಒಳ್ಳೆ ಕಂಟೆಂಟ್ಗಳನ್ನ ನಿಮ್ಗೆ ತಲುಪಿಸೋ ಅದರ ಬಗ್ಗೆ ಹೇಳುವಂತಹ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅಂಡ್ ಅದಕ್ಕೆ ಇದುವರೆಗೂ ನಿಮ್ ಕಡೆಯಿಂದ ಸಾಕಷ್ಟು ಸಪೋರ್ಟು ಪ್ರೀತಿ ಕೂಡ ಸಿಕ್ಕಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ ವರ್ಷ 2025ರಲ್ಲಿ ತೆರೆ ಕಂಡಿರುವಂತಹ ಟಾಪ್ 25 ಫಿಲ್ಮ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇದರಲ್ಲಿ ಯಾವುದೇ ರ್ಯಾಂಕಿಂಗ್ ಇಲ್ಲ, ಸಿನಿಮಾದಲ್ಲಿ ಏನ್ ಚೆನ್ನಾಗಿದೆ, ಅದು ಈ ಲಿಸ್ಟ್ ಗೆ ಬರೋದಕ್ಕೆ ಏನ್ ಕಾರಣ ಅಂಡ್ ಯಾವ OTT ಅಲ್ಲಿ ಅದು ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಇದು ಬೆಸ್ಟ್ ಫಿಲ್ಮ್ಸ್ ಆಫ್ 2025 ಫ್ರಮ್ ಖಡಕ್ ಸಿನಿಮಾ. ದುರಂಧರ್ ಸಿನಿಮಾದ ಜಗತ್ನಲ್ಲಿ ಏನೇ ನಡೀತಾ ಇದೆ ಅಂತ ಸ್ವಲ್ಪ ಆದ್ರೂ ಅವಾಗವಾಗ ಮೆಲ್ಕ್ ಹಾಕೋರ್ ನೀವಾಗಿದ್ರೆ ಈಗಾಗಲೇ ದುರಂಧರ್ 1300 ಕೋಟಿ ದಾಟಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಮೊದಲನೇ ವಾರ ಅಷ್ಟೊಂದು ಹೇಟ್ ಸಿಕ್ಕಿದ್ರು ಕೂಡ ಎರಡನೇ ವೀಕ್ ನಿಂದ ಸಿನಿಮಾ ಪಿಕಪ್ ಆದಂತಹ ರೀತಿ ನಿಜವಾಗ್ಲೂ ಕಮೆಂಡಬಲ್. ಉರಿ ಸಿನಿಮಾದಿಂದ ತನ್ನ ಕೆಪಾಸಿಟಿ ಏನು ಅಂತ ಆದಿತ್ಯ ಧಾರ್ ಅವರು ಸಾರಿ ಹೇಳಿದ್ರು. ಅಂಡ್ ದುರಂಧರ್ ಬೇರೊಂದು ಲೆವೆಲ್ಗೆ ಹೋಗಿ ನಿಂತಿದೆ. ರಣವೀರ್ ಸಿಂಗ್ ಅವರ ಹಮ್ಜಾ ಪಾತ್ರ, ಅಕ್ಷಯ್ ಖನ್ನಾ ಅವರ ರೆಹಮಾನ್ ದಕಾಯಿತ್ ಪಾತ್ರ, ಅದಕ್ಕೂ ಮೇಲೆ ಅಕ್ಷಯ್ ಖನ್ನಾರ್ ಅವರ ಫ್ಲಿಪ್ರಾಚಿ ವೈರಲ್ ಡ್ಯಾನ್ಸು ಸಿನಿಮಾನ ಅದರ ಮೂವ್ಮೆಂಟ್ಸ್ ನ ಯಾವಾಗ್ಲೂ ಮರಿದೇ ಇರೋ ಹಾಗೆ ಮನಸ್ಸಲ್ಲಿ ಉಳಿಸ್ಬಿಟ್ಟಿದೆ. ಆಕ್ಚುಯಲ್ ಸ್ಪೈ ಸಿನಿಮಾನ ನೋಡ್ಬೇಕು ಅಂತಂದ್ರೆ ಈ ಸಿನಿಮಾನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಸದ್ಯಕ್ಕೆ ಥಿಯೇಟರ್ಸ್ ನಲ್ಲಿ ಇರುವಂತಹ ಈ ಸಿನಿಮಾ ಜನವರಿ 30ರಂದು ನೆಟ್ಫ್ಲಿಕ್ಸ್ ನಲ್ಲಿ ಅವೈಲಬಲ್ ಇರುತ್ತೆ. ಅಂಡ್ ನಾವು ರೆಕಮೆಂಡ್ ಮಾಡೋದು ಥಿಯೇಟ್ರಿಕಲ್ ವಾಚ್. ಸೂ ಫ್ರಮ್ ಸೋ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ 2025 ಅಂದ್ರೆ ಅದು ಸೂ ಫ್ರಮ್ ಸೋ. ರೂಟೆಡ್ ಇಸ್ ಮೋರ್ ಯೂನಿವರ್ಸಲ್ ಅನ್ನೋದು ಎಷ್ಟು ದೊಡ್ಡ ಸತ್ಯ ಅಂತ ಈ ಸಿನಿಮಾ ತೋರಿಸ್ಕೊಟ್ಟಿದೆ. JP ತುಮಿನಾಡ್ ಅವರು ನಿರ್ದೇಶಕರಾಗಿ ಮೇನ್ ಲೀಡ್ ಆಗಿ ಮಾಡಿರುವಂತಹ ಕೆಲಸ ತುಂಬಾ ದಿನಗಳವರೆಗೂ ಜನರ ಮನಸ್ಸಲ್ಲಿ ಉಳಿಯುತ್ತೆ. ಸಿನಿಮಾದಲ್ಲಿ 100 ಕೋಟಿಯ ಸೆಟ್ಸ್ ಇಲ್ಲ, ಹಾರರ್ ಕಾಮಿಡಿ ಆಗಿದ್ರು, VFX ಹೆವಿ ಸಿನಿಮಾ ಇದಲ್ಲ. ಆದ್ರೆ ಒಂದ್ರಲ್ಲಿ ಮಾತ್ರ ಸಿನಿಮಾನ ಯಾರು ಬೀಟ್ ಮಾಡೋದಕ್ಕಾಗಲ್ಲ, ಅದೇ ಇದರ ಎಮೋಷನಲ್ ಕನೆಕ್ಟ್. ನಗಿಸ್ತಾ ನಗಿಸ್ತಾ ಈ ಸಿನಿಮಾ ಕೊಟ್ಟಂತಹ ಆ ಸಟಲ್ ಮೆಸೇಜು ಅಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿದಂತಹ ರೀತಿ ಸೂಪರ್ಬ್ ಆಗಿತ್ತು. ರವಿ ಅಣ್ಣ ಭಾವ ಪಾತ್ರಗಳನ್ನ ಜನ ಮೆಚ್ಚಿದ್ರು. ಭಾವ ಸಾಂಗು ಟ್ರೆಂಡಿಗೆ ಬಂದದ್ದು ಕೂಡ ಸಿನಿಮಾಗೆ ಪುಷ್ ಕೊಟ್ಟಿತ್ತು. ಆಸ್ ಎ ರಿಸಲ್ಟ್ ಗಳಿಸಿದ್ದು 125 ಕೋಟಿ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇರುವಂತಹ ಈ ಸಿನಿಮಾವನ್ನ ನೀವೇನಾದ್ರು ಮಿಸ್ ಮಾಡಿದ್ರೆ ಮಿಸ್ ಮಾಡ್ದಂಗೆ ಹೋಗಿ ನೋಡಿ. ಪೊನ್ಮ್ಯಾನ್ ಬಸಿಲ್ ಜೋಸೆಫ್ ಈ ಅಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮಿನ್ನಲ್ ಮುರಳಿ ಅನ್ನುವಂತಹ ಸಿನಿಮಾನ ಡೈರೆಕ್ಟ್ ಮಾಡಿ ಸೈ ಅಂತ ಅನಿಸ್ಕೋತಾರೆ. ಸೂಕ್ಷ್ಮದರ್ಶಿನಿ, ಪೊನ್ಮ್ಯಾನ್ ಎಂಬ ಸಿನಿಮಾಗಳಿಂದ ಬೇರೆ ಇಂಡಸ್ಟ್ರಿಯವರ ಗಮನವನ್ನ ಕೂಡ ಸೆಳೀತಾರೆ. ಪೊನ್ಮ್ಯಾನ್ ನಲ್ಲಿ ನೀವು ಕೂಗಾಡೋ ವಾವ್ ಅನ್ನುವಂತಹ ಮೂಮೆಂಟ್ಸ್ ಕಮ್ಮಿ, ಬಟ್ ಸಿನಿಮಾದ ಕೋರ್ ಎಮೋಷನ್ಗೆ ನೀವು ಕನೆಕ್ಟ್ ಆದ್ರಿ ಅಂತ ಅಂದ್ರೆ ಸಿನಿಮಾ ಮುಗಿಸಿದ ಮೇಲೂ ಆ ಇಂಪ್ಯಾಕ್ಟ್ ಮಾತ್ರ ಗಟ್ಟಿಯಾಗಿರುತ್ತೆ. ಬಸಿಲ್ ಜೋಸೆಫ್ ಅವರ ಈ ಸಿನಿಮಾದಲ್ಲಿನ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಬೆಸ್ಟ್ ಇನ್ 2025 ಅಂತಾನೆ ಹೇಳ್ಬೋದು. ನಳಂತು ಚೆಪ್ಪುಕಾರ್ ಎಂಬ ನಾವೆಲ್ ನ ಈ ಸಿನಿಮಾ ಅಡಾಪ್ಟ್ ಮಾಡಿದ್ದು. ಆ ಅಡಾಪ್ಷನ್ ಬಟರಿ ಸ್ಮೂತ್ ಆಗಿದೆ. ಸ್ಕ್ರೀನ್ ಪ್ಲೇ ಸ್ವಲ್ಪ ನಿಧಾನ, ಎಸ್ಟಾಬ್ಲಿಷ್ಮೆಂಟ್ ಕೂಡ ಟೈಮ್ ಕನ್ಸ್ಯೂಮಿಂಗು, ಬಟ್ ಈ ಎಲ್ಲವನ್ನ ಪಾರ್ ಮಾಡಿದ್ರೆ ನಿಮ್ಗೆ ಕಾದಿರೋದು ಅಬ್ಸಲ್ಯೂಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದಲ್ಲೇ ಪೊನ್ಮ್ಯಾನ್ ನ ಮಿಸ್ ಮಾಡ್ಕೊಬಿಡಿ, ನೋಡಿ ಗುರುವೆ. ಕಾಂತಾರ ಚಾಪ್ಟರ್ 1 ಕನಸು ಕಾಣೋದು ದೊಡ್ಡದಲ್ಲ, ಪರಿಶ್ರಮ ಹಾಕಿ ರಕ್ತ ಬೆವರು ಒಂದು ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ನಿಜವಾದ ಸಾರ್ಥಕತೆ. ಇದನ್ನ ನಮ್ಮ ರಿಷಬ್ ಶೆಟ್ಟಿ ಅವರು ಪ್ರೂವ್ ಮಾಡಿದ್ರು. ಕಾಂತಾರ 2022ರಲ್ಲಿ ತೆರೆ ಕಂಡಾಗ 400 ಕೋಟಿ ಗಳಿಸುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ಬಟ್ ಸಿನಿಮಾ ಹಿಟ್ ಆಯ್ತು, ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡಿತು. ಅಂಡ್ OTT ಬಂದ್ಮೇಲಂತೂ ಇದರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1ಗೆ ಜನ ಡಿಸ್ಪಿರಿಟ್ ಆಗಿ ಕಾಯ್ತಾ ಇದ್ರು. ತಮ್ಮ ಇಷ್ಟ ದೈವಗಳ ಮಹಿಮೆಗಳನ್ನ ಸಖತ್ ಎಂಗೇಜಿಂಗ್ ಸ್ಟೋರಿ ಟೆಲ್ಲಿಂಗ್ ನೊಂದಿಗೆ ಶೆಟ್ರು ಪ್ಯಾಕ್ ಮಾಡಿ ಪ್ರೆಸೆಂಟ್ ಮಾಡಿದ್ರು ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಆಡಿಯನ್ಸೇ ಸಿನಿಮಾ ಎತ್ತಿ ಕೊಂಡಾಡಿದ್ರು. ಕನ್ನಡದ ಹೈಯೆಸ್ಟ್ ಗ್ರಾಸರ್ ಆಗದ್ ಮಾತ್ರ ಅಲ್ಲದೆ 2025ರ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಆಗಿ ಇದು ಹೊರಬಂದಿದೆ. ಪ್ರೈಮ್ ವಿಡಿಯೋನಲ್ಲಿರುವಂತಹ ಕನ್ನಡದ ಪ್ರೌಡೆಸ್ಟ್ ಫಿಲಮ್ ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಬಿಡಿ ಗುರುವೆ. ಡ್ರ್ಯಾಗನ್ ತಮಿಳ್ ಸಿನಿಮಾದಲ್ಲಿ ಎಲ್ಲಾ ಸ್ಟಾರ್ ಗಳ ಕಾಲ ಒಂದ್ ಎಂಡ್ಗೆ ಬರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ರಜನಿ ಅವರು ಈಗ ಒಂದೇ ತರದ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ವಿಜಯ್ ಅವರು ಲಾಸ್ಟ್ ಸಿನಿಮಾನ ತರ್ತಾ ಇದಾರೆ. ಅಂಡ್ ಅಜಿತ್ ಅವರು ರೇಸರ್ ಆಗ್ಬಿಟ್ಟಿದ್ದಾರೆ. ಹೀಗಿರುವಾಗ ಯಾರು ತಮಿಳ್ ಸಿನಿಮಾ ರಂಗದ ದೋಣಿಯನ್ನ ಮುಂದಕ್ಕೆ ತಗೊಂಡು ಹೋಗೋದು ಅನ್ನುವಂತಹ ಟೈಮ್ ನಲ್ಲಿ ಪ್ರದೀಪ್ ರಂಗನಾಥನ್ ಎಂಬ ಮನುಷ್ಯ ಈ ದೋಣಿಯನ್ನ ಮುಂದಕ್ಕೆ ತಗೊಂಡು ಹೋಗುವಂತಹ ಭರವಸೆಯನ್ನ ತೋರಿಸಿದ್ದಾರೆ. ಕೆರಿಯರ್ ನ ಮೊದಲ 3 ಸಿನಿಮಾ 100 ಕೋಟಿ ಪ್ಲಸ್ ಕಲೆಕ್ಷನ್ ಅಷ್ಟೇ ಅಲ್ಲದೆ ಬರೀ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಂತಹ ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತು. ಎಂತ ಟ್ಯಾಲೆಂಟ್ ಇದ್ರು ಈ ತರದ ಸಕ್ಸಸ್ ನ ರುಚಿ ಅವ್ರು ನೋಡೋದು ಕಷ್ಟದ ವಿಷಯನೇ. ಇಲ್ಲಿ ನಮ್ಮ ಮೇನ್ ಲೀಡ್ ನ ಹೆಸರು ಡಿ ರಾಘವನ್. ಸ್ಕೂಲ್ ಅಲ್ಲಿ ಟಾಪರ್. ರಿಸಲ್ಟ್ಸ್ ಬಂದ್ಮೇಲೆ ತಾನು ಇಷ್ಟಪಟ್ಟಿದ್ದ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಅವಳು ಇವನು ಬುಕ್ ವಾರ್ಮ್ ಅನ್ನೋ ಕಾರಣಕ್ಕೆ ಒಪ್ಕೊಳ್ಳೋದಿಲ್ಲ. ಟಾಪರ್ ಆಗಿದ್ದ ರಾಘವನ್ ಕಾಲೇಜ್ ಲೈಫ್ ಅಲ್ಲಿ ಹೇಗೆ ಬದಲಾದ, ಅದರಿಂದ ಆದಂತಹ ಅನಾಹುತಗಳೇನು ಅನ್ನೋದನ್ನ ಬಹಳ ಕ್ಯಾಚಿಯಾಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಜೊತೆಗೆ ಕಟ್ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಒಳ್ಳೆ ಫನ್ ಅಂಡ್ ಎಮೋಷನಲ್ ರೈಡು, ಮಿಸ್ ಮಾಡ್ಕೋಬೇಡಿ. ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ನಾನಿ ಅಂತಹ ಸ್ಟಾರ್ ಪ್ರೊಡ್ಯೂಸ್ ಮಾಡಿ ಬ್ಯಾಕ್ ಮಾಡಿದಂತಹ ಸಿನಿಮಾ ಇದು. ಯೂಶಲಿ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಪ್ರಿಯದರ್ಶಿ ಪುಲಿಕೊಂಡ ಅವರು ಇಲ್ಲಿ ಸೀರಿಯಸ್ ಲಾಯರ್ ಸೂರ್ಯ ಆಗಿ ಕಾಣಿಸ್ಕೊಂಡಿದ್ದಾರೆ.
ಯುದ್ಧ ಆಗೋದು, ಪ್ರಾಣ ಉಳಿಸೋದು, ಪ್ರಾಣ ತೆಗೆಯೋದು ಎಲ್ಲ ಪ್ರೀತಿನೇ. ಇಷ್ಟೊಂದು ಡೈನಮಿಕ್ಸ್ ಇರುವಂತಹ ಈ ಪ್ರೀತಿ ಎಂಬ ಎಮೋಷನ್ಗೆ ಪ್ರೀತಿಸಿದವಳ ಮನೆಯವರೇ ಹುಡುಗನ ಮೇಲೆ ರೇಪ್ ಕೇಸ್ ಹಾಕಿದ್ರೆ ಎಷ್ಟು ಪೈನ್ಫುಲ್ ಆಗಿರ್ಬೋದು. ಇದು ಇಲ್ಲಿನ ಸ್ಟೋರಿ ಟೆಲ್ಲಿಂಗ್. ಈ ಸಿನಿಮಾದಲ್ಲಿ ಯಾವುದೇ ಸ್ಟಾರ್ ಇಲ್ಲದೆ ಬರೀ ಕಂಟೆಂಟ್ ನ ದಮ್ ಮೇಲೆನೆ 60 ಕೋಟಿಗೂ ಹೆಚ್ಚು ಗಳಿಸ್ತು. ಮಂಗಾಪತಿ ಎಂಬ ಪಾತ್ರ ಸಖತ್ತಾಗಿ ಎಲ್ಲರನ್ನ ಸರ್ಪ್ರೈಸ್ ಕೂಡ ಮಾಡ್ತು. ಕೋರ್ಟ್ ರೂಮ್ ಡ್ರಾಮಾಗಳನ್ನ ನೀವು ಇಷ್ಟಪಡೋರಾಗಿದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದಲ್ಲಿರುವಂತಹ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಬೈಸನ್ ಮರಿ ಸೆಲ್ವರಾಜ್ ಸಾಮಾಜಿಕ ಕಳಕಳಿಯೊಂದಿಗೆ ಬ್ರಿಲಿಯಂಟ್ ಫಿಲ್ಮ್ ಮೇಕಿಂಗ್ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ. ಅಂಡ್ ಈ ಸಲ ಅವರು ಬಂದಿದ್ದು ಬೈಸನ್ ಸಿನಿಮಾದೊಂದಿಗೆ. ಸಿನಿಮಾದ ಎಮೋಷನ್ ಆಗಿರ್ಬೋದು, ಕಬಡ್ಡಿ ಅಥವಾ ಕೊರಿಯೋಗ್ರಫಿ ಮಾಡಿರುವಂತಹ ರೀತಿ, ಪ್ಲಸ್ ಅದನ್ನ ಶಾರ್ಟ್ ಮಾಡಿರುವಂತಹ ರೀತಿ ಆಗಿರ್ಬೋದು, ಸಖತ್ ಚೆನ್ನಾಗಿತ್ತು. ಧ್ರುವ್ ವಿಕ್ರಮ್ ಅವರೇ ಸ್ವತಃ ಇದು ನನ್ನ ಡೆಬ್ಯೂ ಸಿನಿಮಾ ಇದ್ದ ಹಾಗೆ, ಹಿಂದಿನ ಸಿನಿಮಾಗಳಲ್ಲಿ ನನಗೆ ಇಷ್ಟು ಇಂಪಾರ್ಟೆನ್ಸ್ ಇರುವಂತಹ ಪಾತ್ರ ಸಿಕ್ಕಿಲ್ಲ ಅಂತ ಹೇಳ್ಕೊಂಡಿದ್ರು. ಸಿನಿಮಾದ ಲವ್ ಟ್ರ್ಯಾಕ್ ಕನೆಕ್ಟ್ ಆಗುತ್ತೆ. ಸಿನಿಮಾದಲ್ಲಿ ಎಷ್ಟೋ ಗ್ರೇಟ್ ಪರ್ಫಾರ್ಮೆನ್ಸಸ್ ಗಳನ್ನ ನೀವು ನೋಡ್ತೀರಾ. ಇನ್ ಶಾರ್ಟ್, ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದಲ್ಲಿ ಇರುವಂತಹ ಈ ಸಿನಿಮಾನ ನೀವು ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿದೆ. ಸ್ಟೋಲನ್ ಬಾಲಿವುಡ್ ನಲ್ಲಿ ಸ್ಟೋಲನ್ ಅಂತಹ ಸಿನಿಮಾಗಳ ಕೊರತೆ ಇತ್ತು. ಫೇಲ್ಡ್ ಕಾಮಿಡಿ ಫಿಲ್ಮ್ಸ್, ತಲೆ ಬುಡ ಇಲ್ಲದೆ ಇರುವಂತಹ ರೊಮ್ಯಾಂಟಿಕ್ ಕಾಮಿಡೀಸ್ ಮಾಡ್ತಾ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ರು. ಬಟ್ ಸ್ಟೋಲನ್ ಕೇಮ್ ಆಸ್ ಎ ಸರ್ಪ್ರೈಸ್. 2023ರಿಂದಲೇ ಎಷ್ಟೋ ಫಿಲ್ಮ್ ಫೆಸ್ಟಿವಲ್ಸ್ ಗಳಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು. ಅಂಡ್ ಈ ವರ್ಷ OTT ಬಂದಿದೆ. ದುಡ್ಡು, ಇನ್ಫ್ಲೂಯೆನ್ಸು, ಪವರ್ ಇದ್ರೆ ಇಂಡಿಯಾಲಿ ಏನಾದ್ರೂ ಪಾರಾಗ್ಬೋದು ಅನ್ನುವಂತಹ ಮಾತಿದೆ. ಬಟ್ ಈ ಮೂರು ಇದ್ರೂ ಭಗವಂತ ಇಚ್ಛಿಸಿದ್ರೆ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಸಿಗಾಕೋಬಹುದು ಅನ್ನೋದನ್ನ ಈ ಸಿನಿಮಾ ಮೆಟಫರಿಕಲಿ ಹೇಳಿದೆ. ಮೇಕಿಂಗ್ ಅಲ್ಲಾಗ್ಲಿ, ಪರ್ಫಾರ್ಮೆನ್ಸ್ ಗಳಲ್ಲಾಗ್ಲಿ, ಸಸ್ಪೆನ್ಸ್ ನ ಹುಟ್ಟಾಕೋದ್ರಲ್ಲೇ ಆಗ್ಲಿ, ಸ್ಟೋಲನ್ ಒಂದು ಅಬ್ಸಲ್ಯೂಟ್ ವಿನ್ನರ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಲೋಕ 2025 ಮಲಯಾಳಂ ಸಿನಿಮಾದ ಪಾಲ್ಗೆ ಗೋಲ್ಡನ್ ಇಯರ್ ಅನ್ನೋದು ಈಗಾಗಲೇ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತು. ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಮಲಯಾಳಂ ಸಿನಿಮಾಗಳನ್ನ ತಗೊಂಡ್ರೆ ಟಾಪ್ 5 ಅಲ್ಲಿ ಟಾಪ್ 3 ಕಳೆದ ವರ್ಷವಷ್ಟೇ ತೆರೆ ಕಂಡಿರೋದು. ಅಂಡ್ ಇದ್ರಲ್ಲೇ ಗೊತ್ತಾಗುತ್ತೆ ವಾಟ್ ಎ ಇಯರ್ ದೇ ಹ್ಯಾಡ್ ಅಂತ. ಒಂದು ಫೀಮೇಲ್ ಲೆಡ್ ಸೂಪರ್ ಹೀರೋ ಫಿಲ್ಮ್ ಮಲಯಾಳಂನ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಕಲ್ಯಾಣಿ ಪ್ರಿಯದರ್ಶನ್ ಹಾಗೂ ನಸ್ಲಿನ್ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಇದರ ಪ್ರೆಸೆಂಟೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್. ಡಾಮಿನಿಕ್ ಅರುಣ್ ಅವರು ಇಲ್ಲಿಂದ ಒಂದು ಯೂನಿವರ್ಸ್ ನ ಪ್ರಾರಂಭ ಮಾಡಿದ್ದು ಇಡೀ ದೇಶವೇ ಎದುರು ನೋಡೋ ಮಟ್ಟಿಗೆ ಅದು ಬೆಳೆದು ನಿಂತಿದೆ. 300 ಕೋಟಿ ಗಳಿಸಿರುವಂತಹ ಈ ಸಿನಿಮಾ 2025ರ ಒನ್ ಆಫ್ ದ ಬೆಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ತಪ್ಪಾಗಲ್ಲ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಈ ಸಿನಿಮಾ ಅವೈಲೇಬಲ್ ಇದೆ. ದ ಡಿಪ್ಲೊಮ್ಯಾಟ್ ನಮ್ಮ ದೇಶವನ್ನ ಸೇಫ್ ವೇ ಅಲ್ಲಿ ಜಗಳ ಹೊಡೆದಾಟ ಮಾಡದೆ ಮಾತುಕತೆ ಮೂಲಕ, ಡೀಲ್ಗಳ ಮೂಲಕ ಕಾಪಾಡೋರು ಬಹಳಷ್ಟು ಜನ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಸಖತ್ ಕಮ್ಮಿನೇ ಜನಕ್ಕೆ ಗೊತ್ತಿರೋದು. ಅದನ್ನ ಜನಗಳಿಗೆ ತಲುಪಿಸೋದಕ್ಕೆ ಶಿವಂ ನಾಯರ್ ಅವರು ಡೈರೆಕ್ಟ್ ಮಾಡಿ ಜಾನ್ ಅಬ್ರಹಾಂ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾ ಬಂದಿದೆ. ಉಜ್ಮಾ ಅಹಮದ್ ಅನ್ನುವಂತಹ ಪಾತ್ರದ ಸುತ್ತ ಇಲ್ಲಿನ ಕತೆ ಪೋಣಿಸಲಾಗಿದ್ದು, ಆಕೆ ಓರ್ವ ಇಂಡಿಯನ್ ಸಿಟಿಸನ್. ಬಟ್ ಒಂದು ಕೆಟ್ಟ ಟ್ರ್ಯಾಪ್ಗೆ ಬಲಿಯಾಗಿ ಪಾಕಿಸ್ತಾನದಲ್ಲಿ ಸಿಗಾಕೊಂಡಿದ್ದಾಳೆ. ಧೈರ್ಯ ತೋರಿಸಿ ಅವಳನ್ನ ಕೂಡಿ ಹಾಕಿದ ಗೂಡಿನಿಂದ ಅವಳು ಓಡೋಡಿ ಇಂಡಿಯನ್ ಎಂಬಸಿಗೆ ಬರ್ತಾಳೆ. ಅಲ್ಲಿದ್ದಂತಹ JP ಸರ್ ಅಕ್ಕ ಜಾನ್ ಅಬ್ರಹಾಂ ಅವಳನ್ನ ಭಾರತಕ್ಕೆ ಕಳಿಸೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದಲ್ಲಿ ಸಖತ್ ಸೆನ್ಸಿಟಿವ್ ಟಾಪಿಕ್ಸ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನೈಜ ಘಟನೆಯನ್ನ ಆಧರಿಸಿರುವಂತಹ ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಲ್ಲಿ ಕತೆ ಸಾಗುವಂತಹ ವೇಗ ಅಂಡ್ ಅದು ಹುಟ್ಟಾಕುವಂತಹ ಕ್ಯೂರಿಯಾಸಿಟಿ. ಕೊನೆಗೆ ಏನೇನಾಗುತ್ತೆ ಅನ್ನೋ ಹುಳ ನಿಮ್ ತಲೆಗೆ ಹತ್ಕೊಳ್ಳೋದಂತೂ ಖಂಡಿತ ಗುರುವೆ. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಚಾವಾ ಛತ್ರಪತಿ ಶಿವಾಜಿ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಅವರ ಪುತ್ರ ಛತ್ರಪತಿ ಸಂಭಾಜಿ ಬಗ್ಗೆ ಬಹಳ ಕಮ್ಮಿ ಜನಕ್ಕೆ ಗೊತ್ತಿರೋದು. ಬಟ್ ಚಾವಾ ನೋಡಿ ಅವ್ರ ಬಗ್ಗೆ ತಿಳ್ಕೊಂಡವರು ಯಾವತ್ತೂ ಈ ರಾಜನ ಹೆಸರನ್ನ, ಅವರು ಬಾಳಿದ ಅಂಡ್ ಅವರು ಕೊಟ್ಟಂತಹ ಬಲಿದಾನಗಳನ್ನ ಮರೆಯೋದಿಲ್ಲ. ಅಕ್ಷಯ್ ಖನ್ನಾ ಅವರ ರೆಹಮಾನ್ ದಕಾಯಿತ್ ಪಾತ್ರ ಒಂದು ತೂಕ ಆದ್ರೆ, ಅವರು ಇಲ್ಲಿ ಮುಘಲ್ ರಾಜ ಔರಂಗಜೇಬ್ ಆಗಿ ಕಾಣಿಸ್ಕೊಂಡಿರುವಂತಹ ತೂಕ ಮತ್ತೊಂದು ತೂಕನೇ ಬಿಡಿ. ವಿಕಿ ಕೌಶಲ್ ಅವರ ಪರ್ಫಾರ್ಮೆನ್ಸ್ ವಾಸ್ ಬ್ರಿಲಿಯಂಟ್ ಅಂಡ್ ಸ್ಟಾರ್ಟ್ ಟು ಎಂಡ್ ಸ್ಕ್ರೀನ್ಗೆ ಅಂಟ್ಕೊಂಡು ಕೂತು ನೋಡಿದಂತಹ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ, ತೆಲುಗು ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಲಿಟಲ್ ಹಾರ್ಟ್ಸ್ ಈ ಲಿಸ್ಟ್ ಅಲ್ಲಿ ಬೇರೆ ಯಾವುದೇ ಸಿನಿಮಾ ನಿಮ್ಗೆ ಇಷ್ಟ ಅಂತ ಅನಿಸ್ಬೋದು, ಸುಮಾರಾಗಿದೆ ಅಂತ ಅನಿಸ್ಬೋದು, ಅಥವಾ ಇದನ್ನ ಈ ಲಿಸ್ಟ್ಗೆ ಯಾಕೆ ಹಾಕಿದೆ ಗುರು ಅನ್ನುವಂತಹ ಥಾಟ್ಸ್ ಕೂಡ ಬರ್ಬೋದು. ಆದ್ರೆ ಲಿಟಲ್ ಹಾರ್ಟ್ಸ್ ಟೋಟಲಿ ಡಿಸರ್ವ್ಸ್ ಟು ಬಿ ಇನ್ ದಿಸ್ ಲಿಸ್ಟ್. ಇವನು ಮುಂದೆ ಇರೋದು ಒಂದೇ ಒಂದು ಟಾಸ್ಕು, MSET ಎಕ್ಸಾಮ್ ಕ್ಲಿಯರ್ ಮಾಡಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳೋದು, ಒಳ್ಳೆ IT ಇಂಜಿನಿಯರ್ ಆಗ್ಬೇಕು ಅನ್ನೋದು. ಬಟ್ ಅಖಿಲ್ ಅದನ್ನೆಲ್ಲ ತಲೆಗೆ ಹಾಕೊಳ್ಳದೆ ಜಾಲಿಯಾಗಿರೋ ಹುಡುಗ. ಲವ್ ಮಾಡ್ತಾನೆ, ಎಕ್ಸಾಮ್ ಅಲ್ಲಿ ರೋಲ್ ನಂಬರ್ನೇ ತಪ್ಪರ್ದು ಬರ್ತಾನೆ ಅಂಡ್ ಇನ್ನಷ್ಟು ಆಟಗಳನ್ನ ಆಡ್ತಾನೆ ಇರ್ತಾನೆ. ಈ ಎಲ್ಲದರ ನಡುವೆ ಆಗುವಂತಹ ಡ್ರಾಮಾ, ಸಿಗುವಂತಹ ಫನ್ನು ಮಜವಾಗಿದೆ. ಸಿನಿಮಾ ಎಲ್ಲೂ ತನ್ನ ಫನ್ ಎಲಿಮೆಂಟ್ ನ ಬಿಟ್ಕೊಡಲ್ಲ. ಅಟ್ಮೋಸ್ಟ್ ಸೀರಿಯಸ್ ಸಿಚುವೇಶನ್ಸ್ ಅನ್ನು ಕಾಮಿಡಿಯಲ್ಲೇ ಡೀಲ್ ಮಾಡಿದ್ದಾರೆ ಅಂಡ್ ತುಂಬಾನೇ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಕ್ಕು ನಲಿದು ಮಜಾ ಮಾಡಬೇಕು ಅನ್ಕೊಂಡಿದ್ರೆ ಲಿಟಲ್ ಹಾರ್ಟ್ಸ್ ಗಿಂತ ಒಳ್ಳೆ ಆಪ್ಷನ್ ಸದ್ಯಕ್ಕಿಲ್ಲ. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಇಕೋ ಕೆಲವು ಸಿನಿಮಾಗಳೇ ಹಾಗೆ, ಚೇರ್ ಮಾಡಿಕೊಂಡು ಕೂಗಾಡೋ ದೃಶ್ಯಗಳು ಇರೋದಿಲ್ಲ. ಹೀರೋ ಸ್ಟಾರ್ ಆಗಿರಲ್ಲ ಅಂಡ್ ಎಲ್ಲದಕ್ಕೂ ಮೇಲೆ ಸ್ಲೋ ಆಗಿರ್ತವೆ, ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡ್ತವೆ. ಅಂತಹ ಸಾಲಿಗೆ ಈಗೋ ಕೂಡ ಬಂದು ಸೇರುತ್ತೆ ಅಂದ್ರೆ ತಪ್ಪಾಗಲ್ಲ.
ಕುರಿ ಅಚ್ಚನ್, ಪಿಯೂಷ್, ಮಾಲತಿ ಈ ಎಲ್ಲಾ ಪಾತ್ರಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಖತ್ ಟೈಮ್ ತಗೊಂಡಿದ್ದಾರೆ. ಅಂಡ್ ಕಥೆಯ ಕೋರ್ ಪಾಯಿಂಟ್ ಬರೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೋತಾರೆ. ಇಲ್ಲಿ ಪೇಷನ್ಸ್ ನ ಅಗತ್ಯ ಇದೆ. ಒಂದು ಸಲ ನೀವು ಈ ಎಲ್ಲದಕ್ಕೂ ಕನೆಕ್ಟ್ ಆದ್ರೆ ಅದಕ್ಕೂ ಮುಂದೆ ಸಿನಿಮಾ ಕೊಡೋ ಕಿಕ್ಕು ಬೇರೆ ಲೆವೆಲ್. ಇಲ್ಲಿನ ಸಿನಿಮಾಟೋಗ್ರಫಿ ಅಂತೂ ಕೇರಳ ಕರ್ನಾಟಕ ಬಾರ್ಡರ್ ನ ಸೌಂದರ್ಯವನ್ನ ಸಖತ್ ಚೆನ್ನಾಗಿ ತೋರಿಸ್ತಾರೆ. ಸ್ಲೋ ಬರ್ನಿಂಗ್ ಥ್ರಿಲ್ಲರ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಎಕೋ ಇಸ್ ಎ ಮಸ್ಟ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಅಲಪುಳ ಜಿಮ್ಖಾನಾ. ಸ್ನೇಹಿತರ ಗುಂಪೊಂದು 12th ಎಕ್ಸಾಮ್ ಪಾಸ್ ಮಾಡ್ಕೊಳಕ್ಕಾಗದೆ ಬಾಕ್ಸಿಂಗ್ ಆಡಿದ್ರೆ ಆ ಕೋಟಾದಲ್ಲಾದ್ರೂ ಅಡ್ಮಿಷನ್ ಸಿಗುತ್ತೆ ಅನ್ನೋ ಹೋಪ್ಸ್ ನಲ್ಲಿ ಹೇಗೆ ಬಾಕ್ಸಿಂಗ್ಗೆ ಎಂಟ್ರಿ ಕೊಟ್ರು, ಅಲ್ಲಿಂದ ಏನೆಲ್ಲ ಆಯ್ತು, ಯಾರ್ಯಾರು ಅಡ್ಮಿಷನ್ ತಗೊಳ್ಳೋದ್ರಲ್ಲಿ ಸಫಲರಾದ್ರು ವಿಫಲರಾದ್ರು ಅನ್ನೋದೇ ಸಿನಿಮಾದ ಪ್ಲಾಟ್. ಕ್ಯಾರೆಕ್ಟರ್ಸ್ ಮೇಲೆ ಅಂಡ್ ಅವರ ಜರ್ನಿ ಮೇಲೆ ನಿಂತಿರುವಂತಹ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸ್ ಕೂಡ ವರ್ಕ್ ಆಗುತ್ತೆ. ಸಿನಿಮಾಟೋಗ್ರಫಿ, ಸ್ಟೋರಿ ಟೆಲ್ಲಿಂಗ್, ಸರ್ಪ್ರೈಸ್ ಎಲಿಮೆಂಟ್ಸ್, ಇನ್ ಶಾರ್ಟ್ ಎವ್ರಿಥಿಂಗ್ ವರ್ಕ್ಸ್. ನಸ್ರನ್ ಅವರ ಮೇಲೆ ಅಂಡ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಮೇಲೆ ಇನ್ನಷ್ಟು ಹೋಪ್ಸ್ ಜಾಸ್ತಿ ಆಗೋ ತರ ಈ ಸಿನಿಮಾ ಮಾಡ್ತು. ಅಂಡ್ ಅಪ್ಕಮಿಂಗ್ ಡೇಸ್ ನಲ್ಲಿ ಅವರು ಸ್ಟಾರ್ ಮೆಟೀರಿಯಲ್ ಅನ್ನೋ ಹೋಪ್ಸ್ ಕೂಡ ಇಲ್ಲಿ ಸಿಕ್ಕಿದೆ. ತುಡರುಂ. ಮೋಹನ್ ಲಾಲ್ ಅವರ ಪಾಲಿಗೆ 2025 ಒಂದು ಗ್ರೇಟ್ ಟ್ರಿಬ್ಯೂಟ್ ಇದ್ದ ಹಾಗೆ ಅಂದ್ರೆ ತಪ್ಪಾಗಲ್ಲ. ಎಲ್2 ಎಂಪುರಾನ್ ಸಿನಿಮಾ ಬಂತು. ಮಿಕ್ಸೆಡ್ ರೆಸ್ಪಾನ್ಸ್ ನಡುವೆ ಸಹ 240 ಕೋಟಿ ಗಳಿಸ್ತು. ಅಂಡ್ ಅದಾದ ಕೆಲವೇ ದಿನಗಳ ನಂತರ ತುಡರುಂ ಬಂತು. ಅದು ಕೂಡ 210 ಕೋಟಿಗಳನ್ನ ಗಳಿಸ್ತು. ತುಡರುಂನಲ್ಲಿ ಮೋಹನ್ ಲಾಲ್ ಅವರ ಷಣ್ಮುಗಂ ಎಂಬ ಪಾತ್ರ ಅವರಿಗೆ ಹೇಳಿ ಮಾಡಿಸಿದಂತಹ ರೀತಿ ಇತ್ತು. ಸಾಕಷ್ಟು ಮಲಯಾಳಂ ಸಿನಿಮಾಗಳ ತರ ಇದು ಕೂಡ ತನ್ನ ಪ್ರೀ ಕ್ಲೈಮ್ಯಾಕ್ಸ್ಗೆ ಸೂಪರ್ ಆಗಿರುವಂತಹ ಒಂದು ಪಿಕಪ್ ತಗೊಳುತ್ತೆ. ಒಂದು ಮೈಂಡ್ ಬ್ಲೋಯಿಂಗ್ ಥ್ರಿಲ್ಲರ್ ಆಧಾರದ ಜೊತೆಗೆ ಬೇಕಿರುವಂತಹ ಕಮರ್ಷಿಯಲ್ ಎಲಿಮೆಂಟ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಮಿಥ್ಯಾ. ಕನ್ನಡದಲ್ಲಿ ಒಳ್ಳೆ ಥ್ರಿಲ್ಲರ್ ಡ್ರಾಮಾ ಬರಲ್ಲ ಅನ್ನೋರ್ಗೆ ಮಿಥ್ಯಾ ಒಂದು ಉತ್ತರ. ಒಂದೇ ಒಂದು ಪಾತ್ರವನ್ನ ಇಟ್ಕೊಂಡು ಅವನ ಸುತ್ತ ಪೋಣಿಸಿರುವಂತಹ ಕತೆ ಅಂಡ್ ಆ ಕಥೆಯನ್ನ ನಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡೋ ರೀತಿ ಸೂಪರ್ಬ್. 11 ವರ್ಷದ ಮಿಥ್ಯಾ ಮುಂಬೈನಲ್ಲಿ ಇರ್ತಾನೆ. ಅಪ್ಪ ಅಮ್ಮನ ಕಳ್ಕೊಂಡ ಇವನು ತನ್ನ ಅಂಕಲ್ ಆಂಟಿ ಮನೆಗೆ ಬಂದು ಇರಬೇಕಾಗಿ ಬರುತ್ತೆ. ಅಂಡ್ ಅಲ್ಲಿಂದ ಅವನ ಬದುಕಲ್ಲಿ ಏನಾಯ್ತು, ಅಪ್ಪ ಅಮ್ಮ ಇಲ್ಲದೆ ಅವನ ಬದುಕಲ್ಲಿ ಏನೆಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ ಅನ್ನೋದೇ ಸಿನಿಮಾದ ಪ್ಲಾಟ್. ಅತೀಶ್ ಅವರ ಮಿಥ್ಯಾ ಎಂಬ ಪಾತ್ರ ಒಂದು ವಾಲ್ಕೆನೋ ಇದ್ದ ಹಾಗೆ. ಅವನ ಅಕ್ಕಪಕ್ಕ ಏನೇ ನಡೀತಾ ಇದ್ರು ಯಾವಾಗ್ಲೂ ಒಂದು ಸ್ಟೇಟ್ ಆಫ್ ಕನ್ಫ್ಯೂಷನ್ ನಲ್ಲಿ ತನ್ನೊಳಗಿನ ಎಮೋಷನ್ಸ್ ನ ಅಮ್ಕಿ ಒಳಗಡೆ ಇಟ್ಕೊಂಡಿರ್ತಾನೆ. ಬಟ್ ಅದು ಹೇಗೆ ಯಾಕೆ ಅನ್ನೋದಕ್ಕೆ ಕೊಟ್ಟಿರುವಂತಹ ರೌಂಡ್ ಆಫ್ ಇಷ್ಟ ಆಯ್ತು. ಪ್ರೈಮ್ ವಿಡಿಯೋನಲ್ಲಿರುವಂತಹ ಮಿಥ್ಯಾ ಸಿನಿಮಾವನ್ನ ಮಿಸ್ ಮಾಡಬೇಡಿ. ಹೋಮ್ ಬೌಂಡ್. ಜಾತಿ ಧರ್ಮ ಅನ್ನೋದು ನಮ್ಮ ಪುಸ್ತಕಗಳಲ್ಲಿ ಹೊರಟೋಗಿರ್ಬೋದು, ಆದ್ರೆ ನಮ್ಮ ಸಮಾಜದ ಕೋರ್ನಲ್ಲಿ ಜನರ ಆಚಾರ ವಿಚಾರಗಳಲ್ಲಿ ಅದು ಇನ್ನೂ ಜೀವಂತವಾಗಿದೆ ಅನ್ನೋದು ಈ ಸಿನಿಮಾ ತೋರಿಸ್ಕೊಡುತ್ತೆ. ಈ ಜನರಲ್ ಕ್ಯಾಟಗರಿಗೆ ಸೇರಿದವರು ಹೇಳ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಕಮ್ಮಿ ಮಾರ್ಕ್ಸ್ಗೆ ಸೀಟ್ ಸಿಗುತ್ತಲ್ಲಪ್ಪ ಅಂತ, ಬಟ್ ನಮ್ಗೆ ಅಂತ. ಈ ಸಿನಿಮಾದಲ್ಲಿ ಅದು ಯಾಕೆ, ಅವರ ಸ್ಥಿತಿ ಹೇಗಿದೆ ಅಂಡ್ ಆ ಸ್ಪೆಷಲ್ ಸ್ಥಾನವನ್ನ ಅವರಿಗೆ ಕೊಟ್ಟಿರೋದು ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದರ ಕ್ಲೈಮ್ಯಾಕ್ಸ್ ನಿಮ್ಮ ಹೃದಯವನ್ನ ಚೂರ್ ಮಾಡೋದಂತೂ ಖಂಡಿತ. ಪ್ಲಾಟ್ ಬಗ್ಗೆ ಆದಷ್ಟು ಕಮ್ಮಿನೇ ಹೇಳಿದೀನಿ, ಅದಕ್ಕೆ ಕಾರಣ ನೀವುಗಳೇ ಹೋಗಿ ಇದನ್ನ ನೆಟ್ಫ್ಲಿಕ್ಸ್ ಅಲ್ಲಿ ಟ್ರೈ ಮಾಡಿ ಅಂತ. ಮಹಾವತಾರ್ ನರಸಿಂಹ. ಆನಿಮೇಟೆಡ್ ಸಿನಿಮಾಗಳು ಹೊರದೇಶದ ಇಂಡಸ್ಟ್ರಿಗಳಲ್ಲಿ ಬಾಕ್ಸ್ ಆಫೀಸ್ ನ ದೊಡ್ಡ ಪಾರ್ಟ್ ಅನ್ನ ಗಳಿಸ್ತವೆ. ಬಟ್ ನಮ್ಮ ದೇಶದಲ್ಲಿ ಕಾಲ ಕಳೆದ್ರೂ ಕೂಡ ಈ ಇಂಡಸ್ಟ್ರಿಯನ್ನ ಇಗ್ನೋರ್ ಮಾಡ್ತಾನೆ ಬಂದಿದ್ವಿ. ಬಟ್ ಹೊಸದಾಗಿ ಶುರುವಾಗಿರುವಂತಹ ಮಹಾವತಾರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನಿಂದ ಈ ಇಗ್ನೋರೆನ್ಸ್ ಸ್ವಲ್ಪ ಕಮ್ಮಿ ಆಗ್ಬೋದು. ಮೊದಲನೇ ಇನ್ಸ್ಟಾಲ್ಮೆಂಟ್ ಅಂದ್ರೆ ಮಹಾವತಾರ್ ನರಸಿಂಹದಲ್ಲಿ ಹಿರಣ್ಯಕಶಪ, ಅವನ ಮಗ ಪ್ರಹ್ಲಾದ ಈ ಎಲ್ಲದರ ಕಥೆಯನ್ನ ಒಳ್ಳೆ ಆನಿಮೇಷನ್ ನೊಂದಿಗೆ ತೋರಿಸಿದ್ರು. ಅಂಡ್ ಅದರಲ್ಲೂ ಕೊನೆಯ 30 ನಿಮಿಷ ಅಂತೂ ಆಡಿಯನ್ಸ್ ಕೊಂಡಾಡ್ಬಿಟ್ರು. ಸಿನಿಮಾ ಎಷ್ಟು ದೊಡ್ಡದಾಗಿ ಸೌಂಡ್ ಮಾಡ್ತು ಅಂತಂದ್ರೆ ಬರೋಬ್ಬರಿ 350 ಕೋಟಿಯನ್ನ ಗಳಿಸ್ತು. ಇನ್ ಕೇಸ್ ಈ ಸಿನಿಮಾ ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಮಕ್ಕಳ ಸಿನಿಮಾ ಅಲ್ಲ, ಎಲ್ಲರೂ ನೋಡಬಹುದಾದಂತಹ ಸಿನಿಮಾ. ಏಳುಮಲೆ. ಈ ಸಿನಿಮಾ ಇಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಸಿನಿಮಾ ಮುಗಿಸ್ಕೊಂಡ್ ಬಂದ್ಮೇಲೆ ಬಹಳಷ್ಟು ಕಾಲ ಅದು ನಮ್ಮ ತಲೆಯಲ್ಲಿ ಉಳಿಯುತ್ತೆ ಅಂತ ಹಾನೆಸ್ಟ್ಲಿ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಕನ್ನಡದಲ್ಲಿ ಬಂದಿರುವಂತಹ ಒನ್ ಆಫ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಫಿಲ್ಮ್ಗಳಲ್ಲಿ ಏಳುಮಲೆ ಒಂದು. ರಾಣಾ, ಪ್ರಿಯಾಂಕಾ ಆಚಾರ್, ಕಿಶೋರ್ ಇವರೆಲ್ಲರ ಪರ್ಫಾರ್ಮೆನ್ಸ್ ಸಿನಿಮಾಗೆ ದೊಡ್ಡ ಪ್ಲಸ್ ಆಗಿದೆ. 2004ರ ಒಂದು ನೈಜ ಘಟನೆಯ ಸುತ್ತ ಇವರು ಒಂದು ಕಥೆಯನ್ನ ಪೋಣಿಸಿರುವಂತಹ ರೀತಿ ಸ್ಮಾರ್ಟ್ ಮೂವ್. ಸಿಚುಯೇಷನ್ ಕೆಡ್ತಾನೆ ಹೋಗುತ್ತೆ, ನಮ್ಮ ನಾಯಕ ಸಿಗಾಕೊಳ್ತಾನೆ ಹೋಗ್ತಾನೆ. ಒಂದು ಸಾಲಿಡ್ ರೊಮ್ಯಾಂಟಿಕ್ ಥ್ರಿಲ್ಲರ್ ನೋಡುವಂತಹ ಆಸೆ ನಿಮ್ಗಿದ್ರೆ ಏಳುಮಲೆ ಒಳ್ಳೆ ಆಪ್ಷನ್. ZEE5 ನಲ್ಲಿ ಅವೈಲಬಲ್ ಇದೆ. ಟೂರಿಸ್ಟ್ ಫ್ಯಾಮಿಲಿ. ಮನುಷ್ಯರಾಗೆ ಮನುಷ್ಯರು ಇರೋದು, ದಯೆ, ಕರುಣೆ ಈ ಎಲ್ಲವೂ ಆಟೋಮೆಟಿಕಲಿ ನಮ್ಮ ಸ್ವಭಾವದಲ್ಲೇ ಇರಬೇಕು. ಎಲ್ಲೋ ಹೊರಗಡೆಯಿಂದ ನೋಡಿ ಮಾಡಿ ಕಲಿಯುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಈ ಸಿನಿಮಾ ಕಳ್ಸಿಕೊಡುತ್ತೆ ಅಂದ್ರೆ ತಪ್ಪಾಗಲ್ಲ. ಶ್ರೀಲಂಕಾದಿಂದ ಬರುವಂತಹ ಒಂದು ಫ್ಯಾಮಿಲಿ, ತಮಿಳ್ ಮಾತಾಡುವಂತಹ ಆಕ್ಸೆಂಟು ಬೇರೆ, ದುಡ್ಡಿಲ್ಲ, ಬಾಳೋದಕ್ಕೆ ದಾರಿ ಕೂಡ ಕಂಡು ಬರ್ತಾ ಇಲ್ಲ. ಈ ಎಲ್ಲದರ ನಡುವೆ ದಯೆ, ಕರುಣೆ, ಬೇರೆಯವರನ್ನ ಪ್ರೀತಿಸೋ ಗುಣ ಈ ಕುಟುಂಬದವರಿಂದ ದೂರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಮಲೇಶ್ ಜಗನ್ ಅವರ ಜಗನ್ ಎಂಬ ಪಾತ್ರ ಸಿನಿಮಾದ ಹೈಲೈಟ್ ಅಂದ್ರೆ ತಪ್ಪಾಗಲ್ಲ. ಇಲ್ಲಿ ಫನ್ನೂ ಇದೆ, ಎಮೋಷನ್ನೂ ಇದೆ ಅಂಡ್ ಬಹಳಷ್ಟನ್ನ ಕಲಿಸುವಂತಹ ಸಾಮರ್ಥ್ಯವನ್ನ ಕೂಡ ಈ ಸಿನಿಮಾ ಹೊಂದಿದೆ ಅಂದ್ರೆ ತಪ್ಪಾಗಲ್ಲ. ಸಿನಿಮಾ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲಬಲ್ ಇದೆ. ಹಕ್.
ಆದಿತ್ಯ ಧಾರ್, ಯಾಮಿ ಗೌತಮ್ ಎಂತಹ ಕಪಲು ಗುರುವೆ. ಆದಿತ್ಯ ಧಾರ್ ಅವರು ದುರಂದರಿಂದ ನೇಷನ್ ವೈಡ್ ಸೌಂಡ್ ಮಾಡಿದ್ರೆ, ಯಾಮಿ ಗೌತಮ್ ಅವರು ನ್ಯಾಷನಲ್ ಅವಾರ್ಡ್ ಕಂಟೆಂಟರ್ ಆಗುವಷ್ಟು ಕ್ರೇಜಿ ಪರ್ಫಾರ್ಮೆನ್ಸ್ ನ ಹೇಳ್ಕೊಟ್ಟಿದ್ದಾರೆ. ಇಮ್ರಾನ್ ಹಾಶ್ಮಿ, ಯಾಮಿ ಗೌತಮ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದಲ್ಲಿ ಎಷ್ಟೋ ಸೆನ್ಸಿಟಿವ್ ಟಾಪಿಕ್ಸ್ ಗಳನ್ನ ಮುಟ್ಟಿದ್ದಾರೆ. ಶಾಜಿಯಾ ಬಾನು ಹಾಗೂ ಅಬ್ಬಾಸ್ ಮದುವೆಯಾಗಿ ಸಂಸಾರ ಮಾಡ್ತಾ ಇರ್ತಾರೆ. 3 ಮಕ್ಕಳು ಕೂಡ ಅವ್ರಿಗೆ ಆಗಿದೆ. ಬಟ್ ಇದರಿಂದಾನೇ ಅಬ್ಬಾಸ್ ಹೋಗಿ ಇನ್ನೊಂದು ಮದುವೆ ಮಾಡ್ಕೊಂಡು ಬರ್ತಾನೆ. ಅಂಡ್ ಅಲ್ಲಿಂದ ಮುಂದಕ್ಕೆ ಏನಾಯ್ತು, ಶಾಜಿಯಾ ತನ್ನ ಹಕ್ಕಿಗೋಸ್ಕರ ಎಷ್ಟು ಹೋರಾಡ್ಬೇಕಾಗಿ ಬರುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಯಾಮಿ ಗೌತಮ್, ಇಮ್ರಾನ್ ಹಾಶ್ಮಿ ಇಬ್ಬರು ಅವರ ಕೆರಿಯರ್ ನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಟ್ವಿಟರ್ ಸ್ಕ್ರಾಲ್ ಮಾಡಬೇಕಾದ್ರೆ ಈ ವರ್ಷ ಯಾಮಿ ಗೌತಮ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬರುವಂತಹ ಚಾನ್ಸ್ ಇದೆ ಅನ್ನೋದು ಗೊತ್ತಾಯ್ತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಪಕ್ಕಕ್ಕಿಟ್ರೆ ಆ ಪರ್ಫಾರ್ಮೆನ್ಸು ಒಂದು ಅವಾರ್ಡ್ ವಿನ್ನಿಂಗ್ ಅಂತಾನೆ ಹೇಳ್ತೀನಿ. ಅಂಡ್ ಇಲ್ಲಿ ಒಂದು ಸೆನ್ಸಿಟಿವ್ ವಿಷಯವನ್ನ ಇಟ್ಕೊಂಡು ಅದರ ಸುತ್ತ ಪೋಣಿಸಿರುವಂತಹ ಕತೆ ತುಂಬಾ ಎಂಗೇಜಿಂಗ್ ಆಗಿತ್ತು. ಕೋರ್ಟ್ ಪ್ರೊಸೀಡಿಂಗ್ಸ್ ನ ತಗೊಂಡು ಹೋಗುವಂತಹ ವಿಧಾನ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಒಳ್ಳೆ ದಮ್ಮಿರುವಂತಹ ಕಂಟೆಂಟ್ ವಿತ್ ಗುಡ್ ಪರ್ಫಾರ್ಮೆನ್ಸಸ್ ಕೂಡ ಇದಾವೆ. ಮಿಸ್ ಮಾಡ್ಕೋಬೇಡಿ, ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ರೇಖಾ ಚಿತ್ರಂ 20-25 ದಿನಕ್ಕೆ OTTಗೆ ಸಿನಿಮಾ ಬಂದ್ಬಿಡುವಂತಹ ಈ ಕಾಲದಲ್ಲಿ ಈ ಸಿನಿಮಾ ನೋಡೋದಕ್ಕೆ 2 ತಿಂಗಳು ವೆಯ್ಟ್ ಮಾಡಿದೀನಿ ಗುರುವೆ. ಸಿನಿಮಾನ ಥಿಯೇಟರ್ ನಲ್ಲಿ ಇರುವಾಗ ಶೋಸ್ ಬಹಳನೇ ದೂರ ಇದ್ವು. ಪ್ಲಸ್ ಇಂಗ್ಲಿಷ್ ಸಬ್ಟೈಟಲ್ ಕೂಡ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ನಮ್ಮ ಭಾಷೆಯಲ್ಲಿ ಬರೋದನ್ನ ಕಾಯ್ತಾ ಇದ್ದೆ. ಅಂಡ್ ಆ ವೆಯ್ಟ್ ಮಾಡಿದಕ್ಕೆ 100% ವರ್ತ್ ಇತ್ತು ಈ ಸಿನಿಮಾ. ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಪ್ಲಾಟ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಬಟ್ ದಿಸ್ ಇಸ್ ಪ್ಯೂರ್ ಸಿನಿಮಾ. ಸಿನಿಮಾ ಅಂದ್ರೆ ಈ ತರದ ಬರವಣಿಗೆ ಇರಬೇಕು ಅಂತ ಸಿನಿಮಾ ನೋಡ್ಬೇಕಾದ್ರೆ ಎಷ್ಟೋ ಕಡೆ ಅನ್ಸಿದುಂಟು. ಕತೆ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಆ ಕಥೆಯನ್ನ ಸ್ಕ್ರೀನ್ ಪ್ಲೇ ಮೂಲಕ ಎಲಿವೇಟ್ ಮಾಡಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ವಿಚ್ ವಾಸ್ ಸೂಪರ್ ಇಂಟ್ರೆಸ್ಟಿಂಗ್. ಸೋನಿ ಲೈವ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಇರುವಂತಹ ಈ ಸಿನಿಮಾವನ್ನ ಮಿಸ್ ಮಾಡ್ಕೋಬೇಡಿ. DS ಇರೆ ಮಲಯಾಳಂ ಸಿನಿಮಾದ ಹಾವಳಿ ಈ ಲಿಸ್ಟ್ ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಕ್ತಿರುವಂತಹ ಲೀಪ್ಸ್ ನ ಇಗ್ನೋರ್ ಮಾಡೋದು ಸರಿ ಅಲ್ವಲ್ಲ. DS ಇರೆ ಸಿನಿಮಾಗೆ ಬರೋದಾದ್ರೆ ಹಾರರ್ ಸಿನಿಮಾಗಳು ಹೇಗಿರ್ಬೇಕು ಅನ್ನುವಂತಹ ಪರ್ಸ್ಪೆಕ್ಟಿವ್ಸ್ ಅನ್ನ ಈ ಸಿನಿಮಾ ಬದಲಾಯಿಸ್ಬಿಟ್ಟಿದೆ. ಸಿನಿಮಾದಲ್ಲಿ ಭಯ ಅನ್ನೋದು ಈ ದೆವ್ವ ಭೂತ ಅನ್ನೋದ್ರಿಂದ ಬರಲ್ಲ. ಅಲ್ಲಿನ ಸೆಟಪ್, ಅಲ್ಲಿನ ಸೌಂಡು ಅಂಡ್ ಆ ಪಾತ್ರದ ಬ್ಯಾಕ್ ಡ್ರಾಪ್ ಇಂದ ಬರುತ್ತೆ. ಪ್ರಣವ್ ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸು ಸಿನಿಮಾಗೆ ಎಷ್ಟೋ ವ್ಯಾಲ್ಯೂನ ಆ್ಯಡ್ ಮಾಡಿದೆ. ಇವರು ಹೇಳಬೇಕು ಅಂದ್ಕೊಂಡಿದ್ದಂತಹ ಕತೆ ಏನ್ ತೀರಾ ಮಾಸ್ಟರ್ ಪೀಸ್ ಅಲ್ಲ, ಬಟ್ ಇರುವಂತಹ ಸಣ್ಣ ಕಥೆಯನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಬ್ರಿಲಿಯಂಟ್ ಆಗಿತ್ತು. ನಮ್ಮ ಭಾಷೆಯಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಸಿಗುತ್ತೆ. ಆದ್ರೆ ಸೌಂಡ್ ಸಿಸ್ಟಮ್ ಅಥವಾ ಹೆಡ್ಫೋನ್ಸ್ ಹಾಕೊಂಡು ನೋಡಿ ಒಳ್ಳೆ ಮಜಾ ಬರುತ್ತೆ. ಕಲಾಂ ಕಾವಲ್ ಇದು ಮಮ್ಮೂಟಿ ಹಾಗೂ ಜೈಲರ್ ಖ್ಯಾತಿಯ ವಿನಾಯಕನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಹೀಗಂದಾಗ ಮಮ್ಮೂಟಿ ಹೀರೋ, ವಿನಾಯಕನ್ ವಿಲನ್ ಅಂತ ಅನ್ಕೊಂಡಿರ್ತೀರ. ಬಟ್ ಇಲ್ಲಿ ಮ್ಯಾಟರ್ ಸ್ವಲ್ಪ ಉಲ್ಟಾ ಇದೆ ಗುರುವೆ. ಮಮ್ಮೂಟಿ ಅವರು ಸಿನಿಮಾದಿಂದ ಸಿನಿಮಾಗೆ ಪರ್ಫಾರ್ಮೆನ್ಸ್ ನ ಹಿಂದಿನ ಸಿನಿಮಾಗಿಂತ ಚೆನ್ನಾಗಿದೆ ಗುರು ಅನ್ಸೋ ತರ ಮಾಡ್ಬಿಡ್ತಾರೆ. ಸೊ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಗ್ರೇಟ್ ಆಗಿತ್ತು ಅನ್ನೋದಕ್ಕಿಂತ ಇಟ್ ವಾಸ್ ಟಿಪಿಕಲ್ ಮಮ್ಮೂಟೀಸ್ ಪರ್ಫಾರ್ಮೆನ್ಸ್. ಇಲ್ಲಿ ಆರಿಸ್ಕೊಂಡಿರುವಂತಹ ಕಿಡ್ನಾಪ್ ಅಂಡ್ ಮರ್ಡರ್ ನ ಕಾನ್ಸೆಪ್ಟ್ ಸಖತ್ ಯುನೀಕ್ ಆಗಿ ಪ್ರೆಸೆಂಟ್ ಮಾಡಲಾಗಿದೆ. ಅಂಡ್ ಅಲ್ಲಿ ಅವನು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರು ನಾವು ಅವ್ನ ಕಡೆನೇ ಇರ್ತೀವಿ. ಅಂಡ್ ಅದೇ ಅಲ್ವಾ ಒಳ್ಳೆ ಪರ್ಫಾರ್ಮೆನ್ಸ್ ನ ಇಂಪ್ಯಾಕ್ಟ್. ಥ್ರಿಲ್ಲರ್ಸ್ ನ ಇಷ್ಟಪಡೋರಿಗೆ ಇಟ್ಸ್ ಎ ಟ್ರೀಟ್ ಅಂತಾನೆ ಹೇಳ್ತೀನಿ. ಸದ್ಯಕ್ಕೆ OTT ಇಲ್ಲ. ಅಂಡ್ ಒನ್ಸ್ ಇದು ರಿಲೀಸ್ ಆದ್ರೆ ಪಿಂಟ್ ಕಮೆಂಟ್ ಅಥವಾ ವಾರ ಬರುವಂತಹ ವೀಕ್ಲಿ OTT ರೆಕಮೆಂಡೇಶನ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ನಾಳೆ ರಜಾ ಕೋಳಿ ಮಜಾ. ಎಷ್ಟೋ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಬೇರೆ ಜಾನರ್ ಲೈಕ್ ಹಾರರ್, ಆಕ್ಷನ್, ಸ್ಪೈ ನೋಡಿರ್ತೀವಿ. ಬಟ್ ಕರ್ನಾಟಕದ ಉಡುಪಿಯ ಈ ಯೂನಿವರ್ಸ್ ಬಗ್ಗೆ ಎಷ್ಟು ಜನ ಗೊತ್ತು ಗುರುವೆ? ಕೋಳಿ ದಾಲ್ ಎಂಬ ಸಿನಿಮಾದಿಂದ ಯೂನಿವರ್ಸ್ ನ ಶುರು ಮಾಡಿದಂತಹ ನಿರ್ದೇಶಕ ಅಭಿಲಾಷ್ ತಮ್ಮ 2ನೇ ಸಿನಿಮಾ ಅಂದ್ರೆ ಅದೇ ಯೂನಿವರ್ಸ್ಗೆ ಸೇರುವಂತಹ ನಾಳೆ ರಜೆ ಕೋಳಿ ಮಜೆ ಸಿನಿಮಾವನ್ನ ಜನರ ಮುಂದೆ ತಂದಿದ್ರು. ಮಹಾಬಲ ಶೆಟ್ಟಿ ಹಾಗೂ ವನಜಾ ದಂಪತಿ ತನ್ನ ಮೊಮ್ಮಗಳಿಗೆ ಕೋಳಿ ಸಾರ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನ್ ಕಷ್ಟ ಅಚಾನಕ್ ಆಗಿ ಎದುರಾಗುತ್ತೆ ಅನ್ನುವಂತಹ ಟಾಪಿಕ್ ಸುತ್ತ ಕತೆ ಸುತ್ತುತ್ತೆ. ಸ್ನೇಹ ಅಂದ್ರೆ ಆ ದಂಪತಿಯ ಮೊಮ್ಮಗಳಿಗೆ ಸಂಡೇ ಬಂದ್ರೆ ಮನೇಲಿ ಚಿಕನ್ ಇರಲೇಬೇಕು. ಆದ್ರೆ ಬರೋ ಭಾನುವಾರ ಗಾಂಧಿ ಜಯಂತಿ ಅಂದ್ರೆ ಮಾಂಸದ ಅಂಗಡಿಗಳೆಲ್ಲ ಕ್ಲೋಸು. ಹೀಗಿರುವಾಗ ಕೋಳಿನ ಹುಡ್ಕೊಂಡು ಸ್ನೇಹ ಎಲ್ಲಿಗೆ ಬಂದು ತಲುಪಿದ್ಲು, ಕೋಳಿ ತಿನ್ನೋದಕ್ಕೆ ಸಿಕ್ತಾ ಅನ್ನೋದೇ ಇಲ್ಲಿನ ಪ್ಲಾಟ್. ಇದೊಂದು ಸಿಂಪಲ್ ಕತೆ, ಬಟ್ ಹೃದಯಕ್ಕೆ ನಾಟುವಂತಹ ಕತೆ. ಒಂದಷ್ಟು ಎಮೋಷನ್ಸು, ಒಂದಷ್ಟು ಚೈಲ್ಡಿಶ್ನೆಸ್ಸು, ಒಂದಷ್ಟು ಕಾಮಿಡಿ ಎಲ್ಲವನ್ನ ಈ ಸಿನಿಮಾ ಆಫರ್ ಮಾಡುತ್ತೆ. ಅಂಡ್ ಪರ್ಸ್ನಲಿ ಇಟ್ ವಾಸ್ ಎ ಬ್ಯೂಟಿಫುಲ್ ವಾಚ್. ಪ್ರೈಮ್ ವಿಡಿಯೋದಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಇದಾಗಿತ್ತು ಖಡಕ್ ಸಿನಿಮಾದ ಪ್ರಕಾರ ಟಾಪ್ 25 ಇಂಡಿಯನ್ ಮೂವೀಸ್ ಆಫ್ 2025. ನೀವು ಈ ಲಿಸ್ಟ್ಗೆ ಯಾವ್ದನ್ನ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದಂತಹ ಟಾಪ್ 5 ಸಿನಿಮಾಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ನೋಡೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮ ರೆಕಮೆಂಡೇಶನ್ಸ್ ನಿಮ್ಮ ರೆಕಮೆಂಡೇಶನ್ಸ್ ಮ್ಯಾಚ್ ಆಗುತ್ತಾ ಅಂತ ಕೂಡ ನೋಡಬೇಕು. ಥ್ಯಾಂಕ್ ಯು, ಲವ್ ಯು ಆಲ್. ಸೈನಿಂಗ್ ಆಫ್, ಮನು.